ಬೆಳೆಸ್ಕೊಂಡಿದ್ದೀವಿ. ಹೀಗಾಗಿ ನಮ್ಮ ದೇಶ ಉನ್ನತ ಆಗಲಿ ಅಂದರೆ ಹೆಂಗೆ ಆಗಕ್ಕೆ ಸಾಧ್ಯದ? ಯಾಕಪ್ಪ ಅಂತಂದ್ರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿದ್ದು, ಉನ್ನತ ಏನು ವರ್ಣಜನ್ಯ ಜನ ಏನಿರ್ತಾರೆ ಅವ್ರು ಭಾಳ ಕಡಿಮೆ ಇದ್ದಾರೆ ನಮ್ಮಲ್ಲೇ. ಈ ಕೆಳ ಅಥವಾ ಬಿದ್ದ ವರ್ಣಗಳು ಹುಟ್ಟಿದ ಜನ ಸಾಕಷ್ಟು ಇದ್ದಾರೆ. ಇವತ್ತು ಅವರಲ್ಲೇ ಬಡತನ ಹೆಚ್ಚದ, ಅವರಲ್ಲೇ ಉದ್ಯೋಗ ಇಲ್ಲ, ಅವ್ರಿಗಿಲ್ಲ ಅವಕಾಶ ಇಲ್ಲ. ಹೀಗಾಗಿ ಅಲ್ಲಿ ಒಂದು ಬಲಿಷ್ಠ ಸಮುದಾಯ ನಮ್ಮಲ್ಲಿ ಏನಾಗಿಬಿಡ್ತಪ್ಪ, ಇಡೀ ಇತಿಹಾಸ ತುಂಬ ಒಳ್ಳೆಯ ಶಿಕ್ಷಣ ಇರಲಾರ್ದ, ಒಳ್ಳೆಯ ಅವ್ರಿಗೆ ಅವಕಾಶಗಳು ಇರಲಾರ್ದ ಈ ಸೋತೋಗಿಬಿಡ್ತು. ಹೀಗಾಗಿ ಸಹಜವಾಗಿ ವಿದೇಶಿ ದಾಳಿಕೋರರಿಗೆ ಈ ಮೇಲ್ವರ್ಣೀಯ ಜನ್ಯ ಜಾತಿ ಜನ ಬಲಿ ಆಗ್ತಾ ಹೋದರು. ಮತ್ತು ಅವರಲ್ಲಿ ವಿದ್ಯೆ ಬುದ್ಧಿ ಮತ್ತು ಸಮಾನತೆ ಅನ್ನೋಂಥವು ಅವರಲ್ಲಿ ಇರಲಿಲ್ಲ. ಹೀಗಾಗಿ ಅವರು ಬಲಿಯಾದರು, ಇಡೀ ವ್ಯವಸ್ಥೆಯನ್ನು ಬಲಿ ಮಾಡಿದರು. ಇವತ್ತು ನಾವು ಬಡತನಕ್ಕೆ ಮತ್ತೊಂದಕ್ಕೆ ಎಲ್ಲದಕ್ಕೂ ಕಾರಣಕರ್ತರಾಗಿಬಿಟ್ಟಿವಿ ಇವತ್ತಂತ. ಯಾಕಂದ್ರೆ ಅರ್ಥ ಮತ್ತು ಸಾಮಾಜಿಕ ವ್ಯವಸ್ಥೆ ಎರಡೂ ಒಂದಕ್ಕೊಂದು ತಳಗೆ ಹಾಕಿರ್ತಾವೆ ರೀ. ಆಸ್ತಿ ಹೆಚ್ಚಾದಾಗ, ದುಡ್ಡು ಹೆಚ್ಚಾದಾಗ ಸಹಜವಾಗಿ ಸ್ಟೇಟಸ್ ಬರ್ತದೆ. ಆದರೆ ಆಸ್ತಿನೇ ಹೆಚ್ಚಾಗದಂಥ ಪರಿಸ್ಥಿತಿ ನಮ್ಮಲ್ಲಿ ಅದ. ಉದ್ಯೋಗ ಸೃಷ್ಟಿ ನಮ್ಮಲ್ಲಿಲ್ಲ, ಕೊಳ್ಳುಕೊಳ್ಳುವ ಶಕ್ತಿ ನಮ್ಮಲ್ಲಿಲ್ಲ. ದೊಡ್ಡದು ತೋರ್ಬೇಕು. ಎಷ್ಟು ಜನರ ಮನೆಯಲ್ಲೇ ಕಾರುಗಳಿದ್ದಾವೆ ಹೇಳ್ರು, ಸರ್ವೆ ಮಾಡ್ರಿ ಈ ದೇಶದಾಗ ಎಷ್ಟು ಕಾರುಗಳಿದ್ದಾವಪ್ಪ ಅಂತೇಳಿ. 10 ಲಕ್ಷ, 2 ಕೋಟಿ, 3 ಕೋಟಿ, 5 ಕೋಟಿ, ಇವತ್ತು 10 ಕೋಟಿ ಕಾರುಗಳಿದ್ದಾವಾದ್ರೂ ಸಹಿತ 141 ಕೋಟಿ ಜನಸಂಖ್ಯೆ ಇದ್ವಿ ನಾವು. ಎಷ್ಟು ಫ್ಯಾಮಿಲಿಗೆ ಇದ್ದಂಗೆ ಆಯ್ತಪ್ಪ ಕಾರು ಗಾಡಿಗಳು. ಇವನ್ನೆಲ್ಲ ಲೆಕ್ಕ ಹಾಕಿದಾಗ ಸಹಜವಾಗಿ ಮೇಲ್ಜಾತಿ ಜನ್ಯ ಜಾತಿಯಲ್ಲಿ ಇವೆಲ್ಲನೂ ನಾವು ಕಾಣ್ತಾ ಇದ್ವಿ. ಇದರ ಅರ್ಥ ಸಂಕಟ ಮಾಡ್ಕೊಳ್ಳೋದಂತಲ್ಲ, ಎಲ್ಲರೂ ಬೆಳೆಯುವಂಥ ಒಂದು ಆರ್ಥಿಕ ವ್ಯವಸ್ಥೆ ನಮಗೆ ಬರಬೇಕಾಗಿತ್ತು. ಅದಕ್ಕೆ ಈ ಸಾಮಾಜಿಕ ವ್ಯವಸ್ಥೆನೂ ಕಾರಣ, ಜೊತೆಗೆ ಆರ್ಥಿಕ ವ್ಯವಸ್ಥೆನೂ ಕಾರಣ. ಈ ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲಿ ಅರ್ಥವಾಗಿ ಶೇಖರಣೆ ಆಗಿದ್ದರಿಂದಾಗಿ ಕೆಳವರ್ಣೀಯ ಜನ್ಯ ಜಾತಿಗಳಲ್ಲೇ ದುಡ್ಡು ಇಲ್ಲದಕ್ಕೆ ಬಡತನ ಆಗಲಿ ಮತ್ತೊಂದಾಗಲಿ ಅನುಭವಿಸುವಂಥ ಪ್ರಸಂಗಗಳು ಬರ್ತಾಯಿದ್ದಾವೆ. ಇರಲಿ, ಈ ಸಂದರ್ಭದಲ್ಲಿ ಮುಖ್ಯ ಹೇಳಬೇಕಾಗಿದ್ದು ಅಂತರ್ಜಾತಿ ವ್ಯಾಪಾರ ನಮ್ಮಲ್ಲೇ ನಾವೆಲ್ಲರೂ ಒಂದರಿ ಅನ್ನುವಂಥದ್ದು ನಾವು ಬೆಳೆಸಬೇಕಾಗಿದೆ. ವಿಶ್ವಮಾನವ ಅನ್ನುವಂಥ ಏನು ನಮ್ಮ ಕುವೆಂಪು ಅವರ ಒಂದು ವಿಚಾರದಲ್ಲ, ಅದು ನಾವು ಮುಗಿಸ್ಕೋಬೇಕಾಗ್ಯದ. ಮತ್ತು ಇವತ್ತು ನಿಧಾನಕ್ಕೂ ಚೇಂಜ್ ಆಗ್ತಾ ಇದೆ, ಬಟ್ ಭಾಳ ಸ್ಲೋ ನಡೆದು. ಇಷ್ಟು ಮಾತ್ರ ಸರಿ, ಇದರಲ್ಲಿ 2 ಮಾತಿಲ್ಲ. ಯಾಕಪ್ಪ ಅಂದ್ರೆ ವಿದ್ಯೆ ಹೆಚ್ಚಾದಾಗ ಅದು ಕಡಿಮೆ ಆಗ್ಲಿಕ್ಕೆ ಹತ್ತದ ನಾವು ತಿಳ್ಕೊಳ್ಳೋಣ, ಮೊದಲ ದೃಷ್ಟಿ ಇಲ್ಲ ಅಂತ ಅಂದ್ಕೊಳ್ಳೋಣ. ಆದರೂ ಸಹಿತ ಇನ್ನೂ ಯಾವ ಪ್ರಮಾಣದಲ್ಲಿ ನಾವು ತೀವ್ರವಾಗಿ ಹೋಗಬೇಕಾಗಿತ್ತು ಆ ಪ್ರಮಾಣದಲ್ಲಿ ಹೋಗ್ತಾ ಇಲ್ಲ. ಇದಕ್ಕೆ ಕಾರಣ ಅಂದ್ರೆ ಅರ್ಥವ್ಯವಸ್ಥೆಯೇ ಒಂದು ಬುಡ ಸರಿ ಇಲ್ಲದ್ದು, ಮತ್ತು ಈ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯಿಂದಾಗೆ ಅಸಮಾನತೆ ಹೆಚ್ಚಿರೋದ್ರಿಂದ ಇವತ್ತು ಸಹಜವಾಗಿನ ಬಡವ ಶ್ರೀಮಂತ ಅನ್ನೋಂಥ ಒಂದು ವರ್ಗ ಆದ್ರೆ, ಅದೇ ಕಾಲಕ್ಕೆ ಕೆಳಜಾತಿಯವ ಮೇಲ್ಜಾತಿಯವ ಅನ್ನುವಂಥ ಮೂಡ್ತಾ ಇದ್ದಾವ. ಈ ದಿಶೆಯಲ್ಲಿದ್ದು ಇಲ್ಲಿಗೆ ನಿಲ್ಲುವ